ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮದುವೆಯಾದ ವರ್ಷದಲ್ಲೇ ನನ್ನ ಗಂಡ ಸತ್ತೋದ. ಆದರೆ ಅವನು ಹೇಳಿದ್ದು ಒಂದೇ ಮಾತು, ನಾನು ಸತ್ತ ನಂತರ ನೀನು ನನ್ನ ತಮ್ಮನನ್ನು ಮದುವೆಯಾಗಬೇಕು. ಯಾವುದೇ ಕಾರಣಕ್ಕೂ ನನ್ನ ಅಪ್ಪನನ್ನು ಮದುವೆ ಆಗಬಾರದು ಅಂತ ಪದೇ ಪದೇ ಇದೇ ಮಾತನ್ನು ಹೇಳ್ತಿದ್ದ. ಮತ್ತು ಇದನ್ನು ಚರ್ಚೆ ಮಾಡಬಾರ್ದು ಅಂತ ಹೇಳಿದ್ದು. ನನ್ನ ಗಂಡ ಸತ್ತ ನಂತರ ನನ್ನ ಮಾವ ನನ್ನ ಜೊತೆ ಮದುವೆಗಾಗಿ ತುಂಬ ಗಲಾಟೆ ಮಾಡ್ದ. ಆಗ ನನ್ನ ಮೈದನ ಯಾರೂ ಮಾಡದ ಕೆಲಸವನ್ನು ಅವ್ರ ಅಪ್ಪನಿಗೆ ಮಾಡ್ದ. ಅದೇನು ಅಂತ ತಿಳ್ಕೋಬೇಕು ಅಂದರೆ ನೀವು ಈ ಕಥೆನ ಪೂರ್ತಿಯಾಗಿ ಕೇಳಿಸ್ಕೋಬೇಕು. ಕತೆ ತುಂಬ ಚೆನ್ನಾಗಿದೆ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನನ್ನ ಹೆಸರು ಮೇಘ. ಅಪ್ಪ ಅಮ್ಮನ ಮುದ್ದಿನ ಮಗಳು, ಒಬ್ಬಳೇ ಮಗಳು. ಚೆನ್ನಾಗಿ ಓದಿಸಿದ್ರು. ಮದುವೆಗಾಗಿ ತುಂಬ ಜನ ಹುಡುಗರು ಪದೇ ಪದೇ ನನ್ನ ಹತ್ರ ಕೇಳಿದ್ರು ಕೂಡ ನಾನು ಒಪ್ತೇನೆ ಇರಲಿಲ್ಲ. ಇನ್ನು 2 ವರ್ಷ ನನ್ನ ಮದುವೆ ಆಗೋದಿಲ್ಲ, ನಾನು ಚೆನ್ನಾಗಿ ಓದಿ ನನ್ನ ಕಾಲ ಮೇಲೆ ನಿಂತು ಆನಂತರ ಮದುವೆ ಆಗ್ತೀನಿ ಅಂತ ಅಪ್ಪ ಅಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು. ಅಷ್ಟೊಂದು ಶ್ರೀಮಂತರೇನಲ್ಲ, ಬಡವರೂ ಅಲ್ಲ. ಆದರೆ ನನ್ನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸ್ತಾ ಇದ್ರು. ಯಾವುದೇ ಕೊರತೆ ನನ್ನ ಬದುಕಲ್ಲಿ ಕಂಡಿಲ್ಲ. ಡ್ಯಾನ್ಸ್, ಮ್ಯೂಸಿಕ್ ಎಲ್ಲನೂ ಕಲಿಸಿದ್ರು. ಭರತನಾಟ್ಯದಲ್ಲಿ ನಾನು ತುಂಬ ಪ್ರವೀಣಳು. ಇನ್ನೂ ಸ್ವಲ್ಪ ದಿನ ಹೋದರೆ ನಾನೇ ಸ್ವಂತ ಕ್ಲಾಸ್ ಇಟ್ಕೋಬೋದು, ಬೇರೆ ಮಕ್ಕಳಿಗೆ ಕಲಿಸ್ಬೋದು. ಅಷ್ಟು ಪ್ರವೀಣೆ. ಹಾಡಾಡೋದಕ್ಕೆ ಬರುತ್ತೆ, ಹೆಚ್ಚಾಗಿ ದೇವರ ಕೀರ್ತನೆಗಳು. ನಾವು ಬ್ರಾಹ್ಮಣರಾಗಿದ್ದರಿಂದ ನನಗೆಲ್ಲ ಶಾಸ್ತ್ರ, ಸಂಪ್ರದಾಯ, ದೇವರ ನಾಮಗಳನ್ನು ಅಪ್ಪ ಅಮ್ಮ ಚಿಕ್ಕಂದಿನಿಂದಲೂ ಕಲಿಸ್ತಾ ಬಂದಿದ್ದಾರೆ. ನಮ್ಮ ಮನೆಯಲ್ಲಿ ಟಿ ವಿ ಇಲ್ಲ. ಬಿಡುವಿನ ವೇಳೆಯಲ್ಲಿ ದೇವರ ಕೀರ್ತನೆಗಳು, ಹಾಡುಗಳು ಇವುಗಳನ್ನೇ ಹಾಡೋದು, ದೇವರ ನಾಮ ಭಜನೆ ಮಾಡೋದು. ನನಗಿವೆಲ್ಲ ತುಂಬ ಇಷ್ಟ. ಯಾಕಂದರೆ ಅದೆಲ್ಲ ಜೀನ್ಸ್ ಅಂತ ಅಂದ್ಕೊಳ್ತೀನಿ. ಅಪ್ಪ ಅಮ್ಮ ದೇವರ ಪೂಜೆನ ತುಂಬಾ ಮಾಡ್ತಾರೆ. ಅವ್ರ ಮಗಳಾದ ನಾನು ಕೂಡ ಮಾಡಬೇಕು ಅಂತ ಏನೂ ಇಲ್ಲ. ಆದರೆ ಚಿಕ್ಕಂದಿನಿಂದಾನೂ ಅವರನ್ನು ನೋಡಿ ಬೆಳೆದಿದ್ರಿಂದ ಎಲ್ಲ ನನ್ನ ಮೈಯಲ್ಲಿ ತುಂಬಿಕೊಂಡಿದೆ. ಹಾಡಾಡೋದು, ಭಜನೆ ಮಾಡೋದು, ದೇವರ ಹಾಡಿಗೆ ನರ್ತನ ಮಾಡೋದು ಇದೆಲ್ಲ ನನ್ನ ಪೂರ್ವಜನ್ಮದ ಪುಣ್ಯ ಅಂತ ಇತ್ತೀಚೆಗೆ ಅನ್ನಿಸ್ತಿದೆ. ಕನ್ನಡದಲ್ಲಿ ಎಮ್ ಎ ಕಲಿತು ಮಕ್ಕಳಿಗೆ ಭರತನಾಟ್ಯ ಹೇಳ್ಕೊಡೋದಕ್ಕೆ ಅಥವಾ ದೇವರ ಹಾಡುಗಳು, ಕೀರ್ತನೆಗಳನ್ನು ಹೇಳ್ಕೊಡ್ಲಿಕ್ಕೆ ಈ ರೀತಿ ದ್ವಂದ್ವ ಇತ್ತು. ಒಂದಿನ ನಾನು ಏಕಾದಶಿ ಇದ್ದಾಗ ದೇವಸ್ಥಾನದಲ್ಲಿ ದೇವರ ಭಜನೆಗಳನ್ನು ಮಾಡ್ತಿದ್ದೆ. ದೇವರಿಗೆ ಸಂಬಂಧಪಟ್ಟ ಕೆಲವು ನರ್ತನಗಳು ಇತ್ತು. ಅದನ್ನು ನನ್ನ ಕೈಯಲ್ಲೇ ಮಾಡಿಸಿದ್ರು. ಅವೆಲ್ಲ ನನ್ನ ಸೇವೆ ಅಂತ ಮಾಡ್ತಿದ್ದೆ. ತುಂಬ ಜನರಿಗೆ ಇಷ್ಟ ಆಯಿತು ಅಂತ ಎಲ್ಲರೂ ಹೇಳಿದ್ರು. ಪ್ರತಿಯೊಬ್ಬರು ಬಂದು ನನ್ನ ಹತ್ರ ಸೆಲ್ಫಿ ತಗೋತಿದ್ರು. ನನಗೆ ಖುಷಿ ಆಗ್ತಿತ್ತು. ಅಮ್ಮಂಗೆ ಯಾರೋ ಫೋನ್ ಮಾಡಿದರು. ಅಮ್ಮ ಖುಷಿಯಿಂದ ಮಾತಾಡಿ, ಇವತ್ತು ನೀನು ಎಲ್ಲೂ ಹೋಗಬೇಡ, ನಾನು ಮೊನ್ನೆ ತೆಗೆದಿರೋ ರೇಷ್ಮೆ ಸೀರೆನ ಉಟ್ಕೋ, ನೀನು ಸುಂದರವಾಗಿ ಕಾಣಿಸ್ತೀಯ, ಚೆನ್ನಾಗಿ ರೆಡಿಯಾಗು, ನಿನ್ನ ಗೆಳತಿ ಸುಮತಿನ ಕರಿ, ಅವಳು ನಿನಗೆ ಸ್ವಲ್ಪ ಅಲಂಕಾರ ಮಾಡಿಕೊಡ್ಲಿ. ಯಾಕಮ್ಮ ಇಷ್ಟೊಂದು ನರ್ವಸ್ ಆಗಿದೆಯಾ, ಯಾರು ಬರ್ತಾರೆ ಅಂತ ಕೇಳಿದೆ. ನಿನ್ನನ್ನು ನೋಡೋದಕ್ಕೆ ಗಂಡಿಗೆ ಕಡೆಯವ್ರು ಬರ್ತಿದ್ದಾರೆ. ಅದು ಬೇರೆ ಯಾರೂ ಅಲ್ಲ, ಕಿರಣ್ ಗ್ರೂಪ್ ಆಫ್ ಕಂಪನಿಯ ಚೇರ್ಮನ್ ಕಿರಣ್. ನಿನ್ನನ್ನು ನೋಡೋದಕ್ಕೆ ಬರ್ತಾರೆ. ಅವ್ರು ನಿನ್ನ ಡ್ಯಾನ್ಸ್ನ ನೋಡಿ ತುಂಬ ಇಂಪ್ರೆಸ್ ಆಗಿದ್ದಾರಂತೆ. ನಿನ್ನನ್ನೇ ಮದುವೆ ಆಗಬೇಕು ಅಂತ ಹಠ ಹಿಡ್ದಿದ್ದಾರೆ ಅಂತ ಬ್ರೋಕರ್ ಹೇಳ್ತಿದ್ದ. ಅಮ್ಮ, ಅವ್ರು ಬೇರೆ ಜಾತಿ ಅಲ್ವಾ? ಎಲ್ಲರೂ ಒಂದೇ ಜಾತಿ ಇರೋದು, ಎರಡೇ, ಒಂದು ಗಂಡು ಇನ್ನೊಂದು ಹೆಣ್ಣು ಜಾತಿ. ಅದಕ್ಕೂ ಮೀರಿರೋದು ಒಂದೇ ಜಾತಿ, ಅದು ಮನುಷ್ಯ ಜಾತಿ. ಇಷ್ಟು ಒಳ್ಳೆ ಹುಡುಗ ಸಿಕ್ಕಿದ್ದಾನೆ, ನೀನು ಮದುವೆ ಆಗೋದಿಲ್ಲ ಅಂದರೆ ನಿನ್ನಷ್ಟು ಮೂರ್ಖಳು ಬೇರೆ ಯಾರೂ ಇಲ್ಲ ಅಂತ ಅಮ್ಮ ನನ್ನ ತಲೆನ ಮೊಟ್ಕಿದ್ರು. ನನಗೀಗ ಅರ್ಥ ಆಯಿತು, ಪ್ರಪಂಚದಲ್ಲಿ ಬೆಲೆ ಇರೋದು ದುಡ್ಡಿಗೆ ಮಾತ್ರ. ಎಷ್ಟು ದುಡ್ಡಿರುತ್ತೋ ಅಷ್ಟು ಮಾತ್ರ ಬೆಲೆ. ಇನ್ನೇನೂ ಮಾತಾಡೋದಕ್ಕೆ ಸಾಧ್ಯ ಆಗದೆ ಹೋಗಿ ಚೆನ್ನಾಗಿ ರೆಡಿ ಆದೆ. ನಾನು ನೋಡೋದಕ್ಕೆ ತುಂಬ ಸುಂದರವಾಗಿದ್ದೀನಿ. ಸಹಜ ಸೌಂದರ್ಯನ ಕೊಟ್ಟಿದ್ದಾನೆ ದೇವರು. ಕೇವಲ ಸೌಂದರ್ಯದಲ್ಲಿ ಮಾತ್ರ ಅಲ್ಲ, ತುಂಬ ಸಿಂಪಲ್ ಎಲ್ಲ ವಿಷಯದಲ್ಲೂ. ನಾನು ತುಂಬಾ ಸಹಜ, ತುಂಬ ಮೇಕಪ್ ಮಾಡ್ಕೊಳ್ಳೋದಿಲ್ಲ. ಎಲ್ಲರೂ ನನ್ನನ್ನು ನೋಡಿ
ಕೈ ತೊಳೆದು ಮುಟ್ಟಬೇಕು ಹುಡುಗಿ, ಆ ರೀತಿ ಇದ್ದಾಳೆ ಅಂತ ಹೊಗಳ್ತಾರೆ. ತುಂಬ ಸುಂದರವಾಗಿ ರೆಡಿಯಾದೆ. ಹುಡುಗನ ಕಡೆಯವರು ಬಂದರು. ಅವರು ತಂದ ಗಿಫ್ಟ್ಗಳನ್ನು ನೋಡಿ ನಾನು ಬೆಚ್ಚಿ ಬಿದ್ದೆ. ನಮ್ಮನೆ ರೂಮೂ ಹಿಡಿಯೋದಿಲ್ಲ, ಅಷ್ಟೊಂದು ಉಡುಗೊರೆಗಳನ್ನು ತಂದಿದ್ದಾರೆ. ಇನ್ನು ಮದುವೆ ಮಾತೇ ಆಗಿಲ್ಲ, ಆಗಲೇ ಎಲ್ಲನೂ ತಂದಿದ್ದಾರೆ. ನಾನು ಬೆಚ್ಚಿ ಬಿದ್ದೆ. ಅವನ್ನೆಲ್ಲ ನೋಡಿ ತುಂಬ ಶಾಕ್ ಆಯಿತು. ಹುಡುಗ ನನ್ನನ್ನು ನೋಡಿ ಇಂಪ್ರೆಸ್ ಆಗಿದ್ದ. ಅವನು ನನ್ನನ್ನೇ ಮದುವೆ ಆಗಬೇಕು ಅಂತ ಹಠ ಹಿಡ್ದಿದ್ನಂತೆ. ಅಂದಮೇಲೆ ನನ್ನನ್ನೇ ಮದುವೆ ಆಗೋದಕ್ಕೆ ಎಂಗೇಜ್ಮೆಂಟ್ ರಿಂಗ್ ತಂದಿದ್ದ. ಎಂಗೇಜ್ಮೆಂಟ್ ಹಿಂದೆ ಆಗೇ ಹೋಯಿತು. ಇಂಥ ಶ್ರೀಮಂತ ಹುಡುಗ ನಮ್ಮ ಮಗಳಿಗೆ ಸಿಕ್ಕಿದ್ದು ನಮ್ಮ ಅದೃಷ್ಟ ಅಂತ ಮದುವೆಗೆ ಅಪ್ಪ ಅಮ್ಮ ಒಪ್ಕೊಂಡ್ರು. ಮದುವೆ ಡೇಟ್ನ ಕೂಡ ಗೊತ್ತು ಮಾಡಿದ್ರು. ನಾನು ಖುಷಿಯಿಂದ ಮದುವೆಗೆ ಒಪ್ಕೊಂಡೆ. ಅಪ್ಪ ಅಮ್ಮ ಚಿಕ್ಕಂದಿನಿಂದ ಇಲ್ಲಿವರೆಗೂ ಹೇಳಿದ ಎಲ್ಲ ವಿಷಯಗಳು ನನ್ನ ಬದುಕಿನಲ್ಲಿ ಸತ್ಯ ಆಗ್ತಾ ಬಂದಿದೆ. ಅದರಲ್ಲೂ ಕೂಡ ಒಳ್ಳೆಯದಾಗತ್ತೆ, ಮದುವೆ ಆಗತ್ತೆ. ನಾನು ಯಾರನ್ನೂ ಪ್ರೀತಿಸಿಲ್ಲ ಅಂದಮೇಲೆ ಅಪ್ಪ ಅಮ್ಮ ಹೇಳಿದ ಹುಡುಗನನ್ನು ಮದುವೆ ಆಗೋದ್ರಲ್ಲಿ ತಪ್ಪೇನಿದೆ? ಮೌನವಾಗಿ ಮದುವೆಗೆ ನಾನು ಸಮ್ಮತಿಸಿದೆ. ಬಹಳ ಬೇಗ ಮದುವೆ ಆಯಿತು. ಅಪ್ಪ ಅಮ್ಮನನ್ನು ಬಿಟ್ಟು ಬರೋ ನೋವು ತುಂಬ ಇದ್ದರೂ ಕೂಡ ಅವ್ರು ನನಗೆ ಪ್ರೀತಿಯ ಸಾಂತ್ವನ ನೀಡಿದ್ರು. ಕಿರಣ್ ನನ್ನ ಬದುಕಲ್ಲಿ ಭಾವನೆಗಳ ಬುದ್ಧಿಯನ್ನು ಹೊರತೆಗೆದ ಮನುಷ್ಯ. ಅಲ್ಲಿವರೆಗೂ ನಾನು ಕೇವಲ ಪ್ರಾಕ್ಟಿಕಲ್ ಆಗಿದ್ದೆ, ಅಷ್ಟೊಂದು ಎಮೋಷ್ನಲ್ ಪರ್ಸನ್ ಅಲ್ಲ. ಅಂದರೆ ನನ್ನ ಪಾಲಿನ ಕರ್ತವ್ಯನ ನಾನು ಅಚ್ಚುಕಟ್ಟಾಗಿ ಮಾಡಬೇಕಾಗಿತ್ತು. ಆದ್ದರಿಂದ ಕಿರಣ್ಣನ್ನು ನನ್ನ ಬದುಕಲ್ಲಿ ಬಂದ ಮೇಲೆ ಪ್ರೀತಿ, ವಿಶ್ವಾಸ, ನಂಬಿಕೆ ಎಲ್ಲಕ್ಕಿಂತ ಹೆಚ್ಚಾಗಿ ಭಾವನೆಗಳನ್ನು ಯಾವ ರೀತಿ ಹಿಡಿದಿಟ್ಕೊಳ್ಳೋದು ಇವುಗಳ ಬಗ್ಗೆ ತುಂಬ ಕಲಿತೆ. ದೇವರನ್ನು ಬಿಟ್ಟರೆ ಇನ್ನೊಬ್ಬ ದೇವರು ನನ್ನ ಪಾಲಿಗೆ ಕಿರಣ್ ಆಗಿದ್ದ. ಇಬ್ಬರ ಸಂಸಾರ ತುಂಬ ಸುಂದರವಾಗಿತ್ತು. ಪರಸ್ಪರ ಒಬ್ಬರನ್ನ ಒಬ್ಬರು ಪ್ರೀತಿಸ್ತಿದ್ವಿ. ಮದುವೆ ಆದ 6 ತಿಂಗಳಿಗೆ ನಾನು ಮಗು ಬೇಕು ಅಂತ ಕಿರಣ್ ಬಳಿ ಕೇಳಿದೆ. ಆದರೆ ಅವರು ಇನ್ನೂ 2 ವರ್ಷ ಬೇಡ, ನಾವಿಬ್ಬರು ಇಡೀ ಪ್ರಪಂಚನ ಸುತ್ತಿ ಬರೋಣ, ಆನಂತರ ಪುಟ್ಟ ರುಕ್ಮಿಣಿ ಅಥವಾ ಕೃಷ್ಣನ್ಗೆ ಅಪ್ಪ ಅಮ್ಮ ಆಗೋಣ. ಆಗ ನಾನು ನಾಚಿ ಕೆಂಪಾದೆ. ಪ್ರತಿದಿನಾನೂ ನನಗೆ ಮೊದಲ ರಾತ್ರಿ ಆಗಿದ್ದು. ನನಗೆ ಸ್ವಲ್ಪ ಹುಷಾರಿಲ್ಲ ಅಂದರೆ ಅವ್ರ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ, ನನ್ನ ಜೊತೆನಲ್ಲಿನೇ ಇರ್ತಿದ್ರು. ತುಂಬ ಖುಷಿಯಾದ ವಿಷಯ, ನಮ್ಮ ಪ್ರಪಂಚ ಪರ್ಯಟನೆಗೆ ವೀಸಾ, ಪಾಸ್ಪೋರ್ಟ್ ಎಲ್ಲನೂ ಸಿಕ್ಕಿತ್ತು. 2 ದಿನದಲ್ಲಿ ನಾವು ವಿದೇಶಕ್ಕೆ ಪ್ರವಾಸಕ್ಕೆ ಹೋಗೋದ್ರಲ್ಲಿ ಇದ್ವಿ. ಅದಕ್ಕಾಗಿ ಶಾಪಿಂಗ್, ಪ್ಯಾಕಿಂಗ್ ಎಲ್ಲನೂ ಮಾಡಿದೆ. ರಾತ್ರಿ ಇದ್ದಕ್ಕಿದ್ದಂತೆ ಕಿರಣ್ ತುಂಬ ಡಿಸ್ಕಂಫರ್ಟ್ ಫೀಲ್ ಮಾಡ್ತಿದ್ರು. ತುಂಬ ಬೆನ್ನೋವು ಅಂತ ಪರದಾಡ್ತಿದ್ರು. ಆಸ್ಪತ್ರೆಗೆ ಹೋಗಿದ್ದಾಗ ಅಲ್ಲಿ ಡಾಕ್ಟರ್ ಎಲ್ಲ ಪರೀಕ್ಷೆಗಳನ್ನು ಮಾಡಿಸಿದ್ರು. ಯಾಕಂದರೆ ಪದೇ ಪದೇ ಇವರು ಬ್ಯಾಕ್ ಪೇನ್ ಅಂತ ಹೇಳ್ತಿದ್ದಕ್ಕೆ. ಅವ್ರಿಗೆ ಫೈನಲ್ ಸ್ಟೇಜ್ ಕ್ಯಾನ್ಸರ್ ಇದೆ. ಇನ್ಯಾವುದೇ ದಾರಿ ಉಳಿದಿರಲಿಲ್ಲ ಅವ್ರು ಬದುಕೋದಕ್ಕೆ. ಇನ್ನು ತಿಂಗಳುಗಳು ಉಳಿದ್ರೆ ಹೆಚ್ಚು. ಅಯ್ಯೋ, ನಾನು ಅಲ್ಲೇ ಕುಸಿದು ಹೋದೆ. ಆಗ ಡಾಕ್ಟರ್ ಹೇಳಿದ್ರು, ನೀವು ಧೈರ್ಯವಾಗಿದ್ದರೆ ಮಾತ್ರ ನಿಮ್ಮ ಗಂಡ ಇನ್ನು ತಾವು ಬದುಕೋ ದಿನಗಳನ್ನು ಮುಂದೂಡೋದಕ್ಕೆ ಸಾಧ್ಯ. ನೀವೇ ಧೈರ್ಯ ಕಳ್ಕೊಂಡ್ರೆ ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ. ನಿಧಾನವಾಗಿ ಸಾವರಿಸ್ಕೊಂಡು ಅವ್ರಿಗೆ ಸಮಾಧಾನ ಹೇಳ್ದೆ. ಅವರಿಗೆ ಅವ್ರು ಸಾಯ್ತೀನಿ ಅನ್ನೋದಕ್ಕಿಂತ ಹೆಚ್ಚಿಗೆ ನನ್ನನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನೋದೇ ಹೆಚ್ಚಾಗಿತ್ತು. ನನ್ನನ್ನು ತಪ್ಕೊಂಡು ಜೋರಾಗಿ ಅಳ್ತಿದ್ರು. ನಾನು ಹೇಳಿದೆ, ನಿಮ್ಮ ಆಸೆಗಳನ್ನು ತೀರಿಸ್ಕೊಳ್ಳಿ, ಏನೇನು ತಿನ್ನಬೇಕು, ಯಾವುದಾದ್ರೂ ಆಸೆ ಇದ್ದರೆ ತೀರಿಸ್ತೀನಿ ಅಂತ. ಅದೇ ರೀತಿ ಅವ್ರಿಗೆ ಪ್ರತಿದಿನಾನು ನನ್ನ ಕೈಯಾರೆ ಅಡುಗೆ ಮಾಡ್ತಿದ್ದೆ. ಅವ್ರಿಗೆ ಸ್ನಾನ ಮಾಡಿಸೋದು, ಅವ್ರಿಗೆ ಊಟ ಮಾಡಿಸೋದು, ಅವ್ರ ಸಣ್ಣ ಪುಟ್ಟ ಕೆಲಸಗಳಿಂದ ಹಿಡಿದು ದೊಡ್ಡ ಕೆಲಸಗಳನ್ನು ಕೂಡ ನಾನೇ ಮಾಡ್ತಿದ್ದೆ. ಅವ್ರು ಮಾಡ್ಕೊಳ್ತೀನಿ ಅಂತ ಅಂದರೂ ಕೂಡ ನಾನು ಬಿಡ್ತಾನೇ ಇರಲಿಲ್ಲ. ಇನ್ನೆಷ್ಟು ದಿನದ ಅತಿಥಿ ಇವರು ಅಂತ ಅನ್ಸೋದಕ್ಕೆ ಶುರುವಾಗಿತ್ತು. ಆಗ ಅವರು ಒಂದು ರಾತ್ರಿ ನನ್ನ ಕೈನ ಹಿಡ್ಕೊಂಡು ಒಂದು ಮಾತನ್ನು ಹೇಳಿದ್ರು. ಚಳಿ ಇದ್ದರೂ ನಾನು ಬೆವತೋದೆ. ನಾನು ಸತ್ತು ನಂತರ ಯಾವುದೇ ಕಾರಣಕ್ಕೂ ನನ್ನ ಅಪ್ಪನ ಮದುವೆ ಆಗಬೇಡ. ಅವನ ಮದುವೆಗಾಗಿ ನಿನ್ನನ್ನು ಪೀಡಿಸ್ತಾನೆ. ನನಗೆ ಗೊತ್ತು. ಆಸ್ತಿಗಾಗಿ ನೀನು ನನ್ನ ತಮ್ಮನನ್ನು ಮದುವೆ ಆಗು, ಸೇಫ್ ಆಗಿರ್ತೀಯ ಅಂತಂದರು. ನಾನು ಯಾರನ್ನೂ ಮದುವೆ ಆಗೋದಿಲ್ಲ ಅಂತ ಹೇಳಿದೆ. ಇಲ್ಲ ಇಲ್ಲ, ನನ್ನ ತಮ್ಮನ್ನ ಮದುವೆ ಆಗು, ಅವನು ತುಂಬ ಒಳ್ಳೆಯವನು, ನಿನ್ನ ರಕ್ಷಣೆ ಮಾಡ್ತಾನೆ,
ಪ್ರಪಂಚದ ಕೆಟ್ಟ ಜನಗಳಿಂದ ಕಾಪಾಡ್ತಾನೆ ನಾನು ಹೋದ್ಮೇಲೆ ಅಂತ ಹೇಳಿದ್ರು. ನಾನು ಒಪ್ಪಲಿಲ್ಲ. ಅವ್ರು ಉಸಿರಾಡೋದಕ್ಕೆ ತುಂಬ ಕಷ್ಟಪಡ್ತಿದ್ರು. ವಿಧಿ ಇಲ್ಲದೆ ನಾನು ಅವ್ರ ಕೈ ಮೇಲೆ ನನ್ನ ಕೈ ಇಟ್ಟೆ. ಅರೆ ಕ್ಷಣದಲ್ಲೇ ಅವ್ರ ಪ್ರಾಣ ಬಿಟ್ಟರು. ಜೋರಾಗಿ ಕಿರಿಸ್ದೆ. ಮನೆಯವರೆಲ್ಲ ಬಂದು ಸಂತಾಪ ಸೂಚಿಸಿ ಅವ್ರ ಅಂತಿಮ ಕಾರ್ಯಗಳನ್ನು ಮಾಡಿದ್ರು. ಎಷ್ಟು ಕಿರ್ಚಿದ್ರು, ಎಷ್ಟು ಅರ್ಚಿದ್ರು, ನನ್ನ ಪ್ರೀತಿಯ ಕಿರಣ್ ಬರೋದಿಲ್ಲ. ಬದುಕಿನ ಮೇಲೆ ಆಸೆ ಮೂಡಿಸಿ ಇಡೀ ಬದುಕನ್ನು ಕೊಟ್ಟು ಅವ್ರ ಬದುಕನ್ನು ಮುಗಿಸಿದ ಪುಣ್ಯಾತ್ಮ. ಅವ್ರ 11 ದಿನಗಳ ಕಾರ್ಯ ಆದಮೇಲೆ ಲಾಯರ್ ಬಂದು ಅವ್ರು ಬರೆದಿದ್ದ ವಿಲ್ಲನ್ನು ಓದಿದ್ರು. ಅವ್ರ ಎಲ್ಲ ಸಂಪೂರ್ಣ ಆಸ್ತಿನೂ ನನ್ನ ಹೆಸರಿಗಿತ್ತು. ಯಾಕಂದರೆ ಇದೆಲ್ಲ ಕಿರಣ್ ಸ್ವಯಾರ್ಜಿತ ಆಸ್ತಿ. ಅವ್ರು ಚಿಕ್ಕಂದಿನಿಂದ ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು. ತನ್ನ ಆಸ್ತಿನ ತನ್ನ ಹೆಂಡತಿಗೆ ಬರೆದಿದ್ರು. ನನಗೆ ಆಸ್ತಿ ಬೇಡವಾಗಿತ್ತು, ಕಿರಣ್ ಬೇಕಾಗಿತ್ತು. ನಾನು ಜೋರಾಗಿ ಅಳೋದಕ್ಕೆ ಶುರು ಮಾಡಿದೆ. ಆಗ ನನ್ನ ಮೈದನ್ನ ಸಮಾಧಾನ ಮಾಡಿದ್ದ. ಆ ಮನೆಯಲ್ಲಿ ಮೈದನನ್ನು ಬಿಟ್ಟರೆ ಉಳಿದವರೆಲ್ಲ ನೆಗೆಟಿವ್ ಎನರ್ಜಿ. ನನ್ನ ಅಪ್ಪ ಅಮ್ಮನನ್ನು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ರು. ಆದರೆ ಇಷ್ಟು ಆಸ್ತಿನ ನನ್ನ ಹೆಸರಲ್ಲಿ ಬರೆದಿದ್ದಾರೆ. ಇದನ್ನೆಲ್ಲ ಸರಿಯಾದ ಜನರಿಗೆ ತಲುಪಿಸಿ ಸರಿಯಾದ ಸಮಯಕ್ಕೆ ಬರ್ತೀನಿ ಅಂತ ಹೇಳಿ ಅಪ್ಪ ಅಮ್ಮನನ್ನು ಕಳಿಸ್ದೆ. ನನ್ನ ಮಾವ ನನ್ನನ್ನು ಮದುವೆ ಆಗೋದಕ್ಕೆ ಹಠ ಹಿಡಿದಿದ್ರು. ಮೈದುನ ಅಂದರೆ ಕಿರಣ್ ಅವರ ಚಿಕ್ಕ ತಮ್ಮ ಮಗ. ಈ ಮನೆಗೂ ಅವ್ರಿಗೂ ಅಷ್ಟೇನೂ ಸಂಬಂಧ ಇಲ್ಲ. ಆದರೆ ಕಿರಣ್ ಪ್ರಾಣ ಬಿಟ್ಟ ನಂತರ ಅವರು ನನ್ನ ರಕ್ಷಣೆಗೆ ಇಲ್ಲೇ ಇದ್ದಾರೆ. ಕಿರಣ್ ಅಪ್ಪ ಅನ್ನೋ ಮನುಷ್ಯ ಅವನ ಸ್ವಂತ ಅಪ್ಪ ಅಲ್ಲ. ಕಿರಣ್ ಅವರಿಗೆ ಸಾಕು ಮಗ. ಸಂಬಂಧಗಳು ತುಂಬ ಕ್ಲಿಷ್ಟವಾಗಿ ಕಾಣ್ತವೆ. ಕಿರಣ್ ಸತ್ತಾಗ ಕೂಡ ಅವ್ರು ತುಂಬ ದುಃಖ ಪಟ್ಟಿಲ್ಲ. ಅವನ ಆಸ್ತಿಗಾಗಿ ನನ್ನನ್ನು ಮದುವೆ ಆಗೋದಕ್ಕೆ ಬಲವಂತ ಮಾಡ್ತಿದ್ದಾರೆ. ನಾನು ಏನೂ ಮಾತಾಡದೆ ಸುಮ್ಮನಿದ್ದೆ. ನನ್ನ ಅತ್ತೆ ಬಂದು ಹೇಳ್ತಾಳೆ, ನಾಳೆ ಬೆಳಗ್ಗೆ ನಿನ್ನ ಮಾವನ ಜೊತೆ ಮದುವೆ, ನಿನಗೆ ರೆಡಿ ಆಗು ಅಂತ. ಮದುವೆ ಬಟ್ಟೆಗಳನ್ನು ಕೊಟ್ಟು ಹೋದ್ಲು. ಮನೆ ಬಿಟ್ಟು ಹೋಗೋದಕ್ಕಾಗೋದಿಲ್ಲ, ಇರೋದಕ್ಕೂ ಆಗೋದಿಲ್ಲ. ಮೈದನನ್ನು ಮನೆಯಿಂದ ಓಡಿಸಿದಾನೆ ಮಾವ. ರಾತ್ರಿ ಪೂರ್ತಿ ಕಿರಣ್ನ ನೆನಪಿಸ್ಕೊಂಡು ಅಳ್ತಿದ್ದೆ. ಬೆಳಗ್ಗೆ ಅತ್ತೆ ಬಂದು ನನ್ನ ಅಪ್ಪ ಅಮ್ಮನನ್ನು ಕಿಡ್ನ್ಯಾಪ್ ಮಾಡೋದಾಗಿ ವಿಡಿಯೋ ತೋರಿಸಿದ್ಲು. ಅದನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ನಿನ್ನ ಅಪ್ಪ ಅಮ್ಮ ಮಾತ್ರ ಇರೋದು. ಅವ್ರ ಪ್ರಾಣ ಸಹಿತವಾಗಿ ಬೇಕು ಅಂದರೆ ನಂಗೆ ಗಂಡನ ಜೊತೆ ಇಂದು ಮದುವೆ ಆಗಲೇಬೇಕು. ನಂತರ ಎಲ್ಲ ಆಸ್ತಿನೂ ಅವನಿಗೆ ಬರೆದು ಡೈವೋರ್ಸ್ ತೊಗೊಂಡ್ಬಿಡು ಅಂತ ಹೇಳಿದ್ಲು. ಆಸ್ತಿ ತಾನೇ, ಬರೆದು ಕೊಡ್ತೀನಿ, ಅದಕ್ಕೆ ಮದುವೆ ಯಾಕೆ ಅಂತ ಕೇಳಿದೆ. ಅಂದರೆ ನಿನ್ನ ಗಂಡ ಅದನ್ನು ಕೂಡ ವಿಲ್ ಮಾಡಿದ್ದಾನೆ. ನನ್ನ ಹೆಂಡತಿ ಕೈಯಲ್ಲಿ ಯಾರೂ ಆಸ್ತಿನ ಬರೆಸ್ಕೊಳ್ಳೋ ಹಾಗಿಲ್ಲ. ಅವಳು ಯಾರನ್ನ ಇಷ್ಟಪಟ್ಟು ಮದುವೆ ಆಗ್ತಾಳೆ ಅವ್ರಿಗೂ ಎಲ್ಲ ಆಸ್ತಿ ಹೋಗುತ್ತೆ ಅಂತ. ಅಯ್ಯೋ ಕಿರಣ್, ನನ್ನನ್ನು ಎಂಥ ಪರಿಸ್ಥಿತಿಗೆ ತಂದಿಟ್ರ ಅಂತ ಅಳ್ತಾ ರೆಡಿಯಾದೆ. ನನ್ನ ಮೈದನನ್ಗೆ ಎಷ್ಟು ಫೋನ್ ಮಾಡಿದ್ರು ಅವ್ನು ಫೋನೇ ಎತ್ತುತ್ತಾ ಇಲ್ಲ. ಈ ಪಾಪಿಗಳು ಅವನಿಗೂ ಕೂಡ ಏನಾದರೂ ಮಾಡಿರ್ತಾರೆ. ನನ್ನ ಸಹಾಯಕ್ಕೆ ಯಾರು ನಿಂತರೂ ಕೂಡ ಅವ್ರಿಗೂ ಕಷ್ಟ. ಒಮ್ಮೊಮ್ಮೆ ನನ್ನ ಗಂಡನಿಗೆ ಇವರೇನಾದರೂ ಮಾಡಿ ಸಾಯಿಸ್ಬಿಟ್ರಾ ಅನ್ನೋ ಆಲೋಚನೆ ಕೂಡ ಬಂತು. ಮದುವೆ ಮಂಟಪದಲ್ಲಿ ಕೂತಿದ್ದೀನಿ. ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಕೈಯಲ್ಲಿ ವಿಷ ಹಿಡ್ಕೊಂಡಿದ್ದೀನಿ. ನನ್ನ ಆಸ್ತಿಯೆಲ್ಲ ಅನಾಥಾಶ್ರಮಕ್ಕೆ ಅಥವಾ ಯಾವುದಾದ್ರೂ ಟ್ರಸ್ಟಿಗೆ ಹೋಗಬೇಕು. ನಾನು ಸತ್ತ ಮೇಲೆ ಬಿಡುಗಾಸು ಕೂಡ ಈ ಮುದುಕನಿಗೆ ಸಿಗಬಾರ್ದು ಅಂತ. ಇನ್ನೇನು ಮುದುಕ ತಾಳಿ ಕಟ್ಟಬೇಕು ಅಷ್ಟರಲ್ಲಿ ನನ್ನ ಮೈದನ ಬಂದು ಆ ಮುದುಕನ್ನ ತಳ್ಳಿ ನಂಗೆ ತಾಳಿ ಕಟ್ದ. ಅಲ್ಲಿ ದೊಡ್ಡ ಗಲಾಟೆನೇ ಶುರುವಾಗೋದ್ರಲ್ಲಿತ್ತು. ಅಷ್ಟರಲ್ಲಿ ಪೊಲೀಸ್ನವ್ರು ಬಂದರು. ಅವರನ್ನು ನನ್ನ ಮೈದನ ಕರ್ಕೊಂಡು ಬಂದಿದ್ದ ಅಂತ ಅನಿಸುತ್ತೆ. ಮುದುಕನನ್ನು ಅವನ ಸಂಪೂರ್ಣ ಫ್ಯಾಮಿಲಿಯನ್ನು ಜೈಲಿಗೆ ಕರ್ಕೊಂಡು ಹೋದರು. ನನ್ನನ್ನು ಬಲವಂತವಾಗಿ ಮದುವೆ ಆಗ್ತಿರೋದಕ್ಕೆ, ನನ್ನ ಮೈದನನ್ನು ನನ್ನ ಅಪ್ಪ ಅಮ್ಮನನ್ನು ಕಿಡ್ನ್ಯಾಪ್ ಮಾಡಿದ್ದಕ್ಕೆ, ಅದಕ್ಕಿಂತ ಹೆಚ್ಚಾಗಿ ಕಿರಣ್ ಬದುಕಿದ್ದಾಗ ಅಲ್ಲಲ್ಲೇ ಅವ್ರ ಮೇಲೆ ಅಟ್ಯಾಕ್ ಆಗ್ತಾ ಇತ್ತು ಅವರನ್ನು ಸಾಯಿಸೋದಕ್ಕೆ. ಆದರೆ ಅವರ ಬಾಡಿ ಗಾರ್ಡ್ಸ್ ತುಂಬ ಸ್ಟ್ರಾಂಗ್ ಇದ್ದಿದ್ದರಿಂದ ಪ್ರತಿ ಬಾರಿನೂ ಅವರನ್ನು ಸೇವ್ ಮಾಡ್ತಾಯಿದ್ರು. ಆದರೆ ಇನ್ವೆಸ್ಟಿಗೇಷನ್ ತುಂಬ ವರ್ಷಗಳಿಂದ ನಡೀತಾ ಇತ್ತು. ಈಗ ಅದು ಕೂಡ ಬೆಳಕಿಗೆ ಬಂದಿದೆ. ಈ ಮುದುಕಾನೆ ಅದನ್ನೆಲ್ಲ ಮಾಡಿಸಿದ್ದು ಅಂತ. ಸದ್ಯಕ್ಕಂತೂ ಅಲ್ಲ, ಜೀವನ ಪರ್ಯಂತ ಅವನು ಹೊರಗೆ ಬರೋದೇ ಇಲ್ಲ.
ಅವರಷ್ಟೇ ಅಲ್ಲ, ಅವನ ಸಂಪೂರ್ಣ ಫ್ಯಾಮಿಲಿ ಹೊರಗೆ ಬರೋದಿಲ್ಲ. ಅಮ್ಮ ಅಪ್ಪ ನನ್ನನ್ನು ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಬಂದರು. ನಾನು ಹೇಳಿದೆ, ಅಮ್ಮ 2ನೇ ಬಾರಿ ಮದುವೆ ಆಗಿದ್ದೀನಿ, ಕೊನೆ ಪಕ್ಷ ಈ ಬದುಕಾದರೂ ಸುಂದರವಾಗಿರಲಿ ಅಂತ ಆಶೀರ್ವಾದ ಮಾಡು ಅಂದಾಗ ಅವಳು ನಕ್ಕಳು ತಾಸಾರದಿಂದ. ಯಾಕಮ್ಮ ಆ ರೀತಿ ನಗ್ತೀಯಾ? ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಕಿರಣ್ ಕಟ್ಕೊಂಡ ಬದುಕು, ಅವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ತುಂಬ ಪ್ರೀತಿಯನ್ನು ಇಟ್ಟಿದ್ರು, ನನ್ನನ್ನು ತುಂಬ ಕಾಳಜಿಯಿಂದ ನೋಡ್ಕೋತಿದ್ರು ಅಂತ ಕೂಡ ಅವ್ರು ನನಗೆ ಮೋಸ ಮಾಡೋದಿಲ್ಲ. ಈಗ ನಾನು ಮದುವೆ ಆಗಿರೋ ಮನುಷ್ಯನ ಬಗ್ಗೆ ನನಗಷ್ಟೇನೂ ತಿಳಿದಿಲ್ಲ. ಆದರೆ ಒಂದು ಮಾತ್ರ ತಿಳಿದಿದೆ, ಕಿರಣ್ ತುಂಬ ಯೋಚಿಸಿ ಅವಲೋಕಿಸಿ ಅವ್ರ ಜೊತೆ ಮದುವೆ ಆಗು ಅಂತ ನನಗೆ ಪ್ರತಿ ಬಾರಿ ಹೇಳ್ತಾ ಇದ್ರು. ಮೊದಲು ಇಬ್ರಿಗೂ ಸ್ವಲ್ಪ ಮುಜುಗರ ಆಗ್ತಿತ್ತು. ದಿನಗಳು ಕಳೆದಂತೆ ನನ್ನ 2ನೇ ಗಂಡ ಮತ್ತು ನಾನು ಇಬ್ಬರು ಕೂಡ ಆಫೀಸಿಗೆ ಹೋಗ್ತಾ ಇದ್ವಿ. ಕಿರಣ್ ಸಂಪೂರ್ಣ ಜವಾಬ್ದಾರಿ ನಮ್ಮಿಬ್ಬರ ತಲೆ ಮೇಲಿತ್ತು. ಆಫೀಸ್ ಮತ್ತೆ ಸರಿದಾರಿಗೆ ತರೋದಕ್ಕೆ ತುಂಬ ದಿನಗಳೇ ಬೇಕಾಗಿತ್ತು. ಮನೆಯಲ್ಲೂ ಮತ್ತು ಆಫೀಸಲ್ಲಿ ಇಬ್ಬರು ಒಟ್ಟಿಗೆ ಇದ್ದಿದ್ದರಿಂದ ನಮ್ಮ ಮಧ್ಯೆ ಒಂದು ಸುಂದರವಾದ ಬಾಂಧವ್ಯ ಬೆಳೀತು. ಅಪರಿಚಿತರಾಗಿ ಇದ್ದ ನಾವು ದಿನಗಳು ಕಳೆದಂತೆ ಗೆಳೆಯರಾದ್ವಿ. ಈಗ ಪ್ರೇಮಿಗಳಾಗಿದ್ದೀವಿ. ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸ್ತಾ ಇದ್ದೀವಿ, ಗೌರವಿಸ್ತೀವಿ. ಒಬ್ಬರ ಕಷ್ಟಕ್ಕೆ ಇನ್ನೊಬ್ಬರು ಜೊತೆಯಲ್ಲಿ ನಿಲ್ತೀವಿ. ಕಿರಣ್ ಬಯಸಿದ್ದು ನನ್ನ ಬದುಕಲ್ಲಿ ಇಂದು ನಡೀತಾ ಇದೆ. ನಾನು ಮತ್ತು ನನ್ನ 2ನೇ ಗಂಡ ಅನ್ಯೋನ್ಯವಾಗಿ ಸುಂದರವಾಗಿ ಬದುಕನ್ನು ಕಟ್ಕೊಂಡು ಬದುಕ್ತಾ ಇದ್ದೀವಿ ಕಿರಣ್ ಅವರ ಆಶೀರ್ವಾದದಿಂದ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.